ಶಾಲೆಯಿಂದ ಹೊರಗಿರುವ ವಿದ್ಯಾರ್ಥಿಗಳ ಸಮೀಕ್ಷೆ ಆ್ಯಪ್ ಅನ್ನು ಮೊಬೈಲ್ ನಂಬರ್ ನಮೂದಿಸುವ ಮುಖಾಂತರ ಲಾಗಿನ್ ಆಗಿ ನಿಮಗೆ ನಿಯೋಜಿಸಿರುವ ಊರನ್ನು ಆಯ್ಕೆ ಮಾಡಿ OTP ಅನ್ನು ನಮೂದಿಸಿ. ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ಕುಟುಂಬದ ಸದಸ್ಯರ ಪಟ್ಟಿ ಕಾಣಿಸುವುದು. ಅದರಲ್ಲಿ ನೀಲಿ ಬಣ್ಣದಲ್ಲಿ ಮಗುವಿನ ಹೆಸರು ಕಾಣಿಸಿದರೆ ಸ್ಯಾಟ್ಸ್ ID ಇದೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಒಂದು ವೇಳೆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಮಗು ಮನೆಯಲ್ಲಿ ಇಲ್ಲದಿದ್ದರೆ ಬಾಕಿ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಮನೆಯಲ್ಲಿ ಇದ್ದರೆ ಸಮೀಕ್ಷೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಮಗುವಿನ ವಿವರಗಳು ಕಾಣಿಸುವುದು. ಇಲ್ಲದಿರುವ ವಿವರಗಳನ್ನು ನೀವು ಕಂಪ್ಲೀಟ್ ಮಾಡಿ. ತಂದೆ ವಿವರಗಳನ್ನು ನಮೂದಿಸಿ. ನಂತರ ಮಗು ಕೊನೆಯದಾಗಿ ಶಾಲೆಗೆ ಹೋದ ದಿನಾಂಕವನ್ನು ನಮೂದಿಸಿ. ಮಗು 30 ದಿನಕ್ಕಿಂತ ಜಾಸ್ತಿ ಶಾಲೆಗೆ ಹೋಗದಿದ್ದರೆ ಅದಕ್ಕೆ ಸಂಬಂಧಿಸಿದ ಕಾರಣವನ್ನು ನಮೂದಿಸಿ. ಮಗುವಿಗೆ ಅಂಗವಿಕಲತೆ ಇದ್ದರೆ ಹೌದು ಎನ್ನುವುದರ ಕ್ಲಿಕ್ ಮಾಡುವುದರ ಮುಖಾಂತರ ಸೂಕ್ತವಾದ ಅಂಗವಿಕಲತೆಯನ್ನು ಆಯ್ಕೆ ಮಾಡಿ. ವಿಶೇಷ ಬೆಂಬಲವನ್ನು ಉಲ್ಲೇಖಿಸುವಲ್ಲಿ ನಮೂದಿಸಿ. ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ಕಾಣಿಸುವುದು. ಒಂದು ವೇಳೆ ಮಗು ಮನೆಯಲ್ಲಿ ಇಲ್ಲದಿದ್ದರೆ ಬಾಕಿ ಉಳಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಪಡಿತರ ಚೀಟಿಯಲ್ಲಿ ಮಗುವಿನ ವಿವರಗಳು ಇಲ್ಲದಿದ್ದರೆ ಮಗುವನ್ನು ಸೇರಿಸಿ ಎನ್ನುವುದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡುವುದರ ಮುಖಾಂತರ ಮಗುವಿನ ವಿವರಗಳನ್ನು ನಮೂದಿಸಬೇಕು. ಅದರಲ್ಲಿ ಮಗು ಕರ್ನಾಟಕಕ್ಕೆ ವಲಸೆ ಬಂದಿದ್ದರೆ ಹೌದು ಅಥವಾ ಇಲ್ಲ ಎಂದು ಆಯ್ಕೆ ಮಾಡಿ ವಿವರಗಳನ್ನು ನಮೂದಿಸಬೇಕು. ವಿದ್ಯಾರ್ಥಿಯ ಸಮೀಕ್ಷೆ ಮುಗಿದ ನಂತರ ಸಮೀಕ್ಷೆಯನ್ನು ಪೂರ್ಣಗೊಳಿಸುವ ಮುನ್ನ ಮನೆ ಹಾಗೂ ಗ್ರಂಥಾಲಯದ ವಿವರಗಳನ್ನು ನಮೂದಿಸಬೇಕು. ಇಲ್ಲಿ ಮನೆ ಮತ್ತು ಗ್ರಂಥಾಲಯದ ವಿವರಗಳನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಎಂದು ಕಾಣಿಸುವುದು. ಇಲ್ಲಿಗೆ ಸಮೀಕ್ಷೆ ಸಂಪೂರ್ಣಗೊಂಡಿದೆ. ನಂತರ ಬಾಕಿ ಉಳಿಸಿ ಮೇಲೆ ಕ್ಲಿಕ್ ಮಾಡುವ ಮೂಲಕ ಬಾಕಿ ಉಳಿದಿರುವ ಸಮೀಕ್ಷೆ ಪಟ್ಟಿಯನ್ನು ಕಾಣಬಹುದು. ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಬಟನ್ ಕ್ಲಿಕ್ ಮಾಡುವುದರ ಮುಖಾಂತರ ಸಮೀಕ್ಷೆ ಪೂರ್ಣಗೊಳ್ಳುತ್ತದೆ. ಪೂರ್ಣಗೊಂಡ ಸಮೀಕ್ಷೆಯನ್ನು ಇಲ್ಲಿ ನೋಡಬಹುದು. ಒಂದು ವೇಳೆ ನೆಟ್ವರ್ಕ್ ಅವೈಲೇಬಲ್ ಇಲ್ಲದಿದ್ದರೆ ಆಫ್ಲೈನ್ ಅನ್ನು ಕ್ಲಿಕ್ ಮಾಡಿ ಸಮೀಕ್ಷೆಯನ್ನು ಸೇರಿಸಿ ನಿಮಗೆ ಸೂಕ್ತವಾದ ಐಡಿಯನ್ನು ಚೂಸ್ ಮಾಡುವುದರ ಮುಖಾಂತರ ಸಮೀಕ್ಷೆಯನ್ನು ಪೂರ್ಣಗೊಳಿಸಬಹುದು. ನೆಟ್ವರ್ಕ್ ಬಂದ ನಂತರ ನೀವು ಅಪ್ಲೋಡ್ ಸಮೀಕ್ಷೆಯನ್ನು ಬಟನ್ ಕ್ಲಿಕ್ ಮಾಡುವುದರ ಮುಖಾಂತರ ಪರಿಶೀಲಿಸಿ ಬಟನ್ ಕ್ಲಿಕ್ ಮಾಡುವುದರ ಮುಖಾಂತರ ಸಮೀಕ್ಷೆಯನ್ನು ಪೂರ್ಣಗೊಳಿಸಬಹುದು.